ಜರ್ಮನಿಯಲ್ಲಿ ಹೇಮೇಗೌಡರು ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಬಸವ ಜಯಂತಿಯನ್ನು ಆಚರಿಸ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಈ ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಅನ್ನುವಂಥದ್ದು ಅವರ ಹಂಬಲ ಆಗಿತ್ತು. ಆದರೆ ವಿದೇಶಿ ಪ್ರವಾಸವನ್ನು ಮುಗಿಸಿ ನಾವು ವಾಪಸ್ಸು ಭಾರತಕ್ಕೆ ಹೋಗ್ತಾ ಇರೋದರಿಂದ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ವಿಷಾದನೂ ಇದೆ. ಮತ್ತೆ ಮುಂದೆ ಇಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳೋಣ. ಬಸವಣ್ಣ ಇಡೀ ವಿಶ್ವಕ್ಕೆ ಬೇಕಾದಂಥ ಸಂದೇಶವನ್ನು ಸಮಾಜಕ್ಕೆ ನೀಡಿದಂಥವ್ರು. ಅದರಲ್ಲೂ ಮುಖ್ಯವಾಗಿ ಜಾತಿಯ ಭಾವನೆಯನ್ನು ಅಳಿಸಾಕಿ ಲಿಂಗ ಸಮಾನತೆಯನ್ನು ನೆಲೆಗೊಳಿಸಿ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಎತ್ತಿ ಹಿಡಿದು ದಾಸೋಹ ಪ್ರಜ್ಞೆಯನ್ನು ಸಮಾಜದಲ್ಲಿ ಮೂಡಿಸಿದಂಥವ್ರು. ಅಂಥ ಬಸವಣ್ಣವರು ನಮಗೆ ನಿಮಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗುರು ಅಂತ ಹೇಳಿ 12ನೇ ಶತಮಾನದಲ್ಲೇ ಅಲ್ಲಮ ಪ್ರಭುದೇವರು ಹೇಳಿದ್ದಾರೆ. ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಅನ್ನೋ ಮಾತು ಇದೆಯಲ್ಲ, ಬಸವಣ್ಣವರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಒಂದು ಕನ್ನಡಿ. ಅಂಥ ಬಸವ ಸಂದೇಶ ಕೇವಲ ಕರ್ನಾಟಕಕ್ಕೆ, ಭಾರತಕ್ಕೆ ಮಾತ್ರ ಮೀಸಲಾದದ್ದಲ್ಲ. ಇಡೀ ವಿಶ್ವ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿದರೆ ಜಗತ್ತಿನಲ್ಲಿ ನಿಜವಾಗ್ಲೂ ಅದು ಶಾಂತಿ, ನೆಮ್ಮದಿ ನೆಲೆಗೊಳ್ಳಲಿಕ್ಕೆ, ಸಮೃದ್ಧಿಯಿಂದ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅವ್ರ ತತ್ವಗಳು ಎಷ್ಟು ಸರಳವಾಗಿವೆ ಅಂತಂದರೆ, ಭಗವಂತನ ನೀವು ಒಲಿಸ್ಬೇಕು ಅಂದರೆ ಇನ್ನೇನು ಮಾಡಬೇಕಾಗಿಲ್ಲಪ್ಪ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳಿದ್ದಾರೆ. ಈ 7 ತತ್ವಗಳನ್ನು ಪರಿಪಾಲನೆ ಮಾಡಿಬಿಟ್ರೆ ಸಾಕು ಅಂತ ಅನಿಸುತ್ತೆ. ಇಂಥ ಅನೇಕ ವಿಚಾರಗಳನ್ನು ಹೇಳಬಹುದಾದರೂ ಕೂಡ ನಿಮ್ಮ ಸಮಾರಂಭದಲ್ಲಿ ಅನೇಕ ಅತಿಥಿಗಳು ಮಾತನಾಡೋದ್ರಿಂದ ಆ ಸಮಾರಂಭ ತುಂಬ ಯಶಸ್ವಿಯಾಗಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೇನೆ.